ಹೋಗ್ಬಾರ್ದು ರೈತರು. ಅದನ್ನು ನೀರಿಂದ ನೋಡ್ಕೋಬೇಕು. 1 ವರ್ಷ 2 ವರ್ಷ ಅದು ಎಷ್ಟು ಅದರದ್ದು ನೀರಿನ ಪ್ರಮಾಣ ಇದೆ, ನಾವು ಎಕ್ಸ್ಟೆಂಡ್ ಮಾಡ್ಬೋದೋ ಇಲ್ಲ ಅಂತ ರೈತರಿಗೆ ಗೊತ್ತಾಗುತ್ತೆ ಸರ್. ಎಷ್ಟೋ ಜನ ಈ ವರ್ಷ ನಮ್ಮೂರ್ನರೇ ಹಾಕಿದ್ರು ಸರ್, ನೀರಿದೆ ಅಂತ ಹೇಳ್ಬಿಟ್ಟು. ಮಳೆಗಾಲದಲ್ಲಿ ನೀರು ಚೆನ್ನಾಗಿ ಬಂತು. ಆಮೇಲೆ ಈ ಮೊನ್ನೆ ಏಪ್ರಿಲ್ ಮೇನಲ್ಲಿ ನೀರೆಲ್ಲ ಇದು ಗ್ಯಾಪ್ ಕೊಟ್ಬಿಟ್ಟು ನೀರಿಲ್ಲಂಗೆ ಆಯಿತು. ಟ್ಯಾಕ್ಟ್ರಿಯಲ್ಲಿ ಟ್ಯಾಂಕರ್ನ ಓಡಿಸಿದ್ರು ಸರ್. ಆ ಥರ ರೈತರು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಭಾಳ ಸಮಸ್ಯೆ ಆಯ್ತು ಸರ್. ಕೊಳಾಳು, ತೇಕಲವಟ್ಟಿ ಇದೆಲ್ಲ ಭಾಳ ನೀರಿನ ಸಮಸ್ಯೆ ಆಯ್ತು. ಈವಾಗಲೂ ಈ ಕಲ್ಲಟ್ಟಿ ಅಂತ ಇದೆ ಸರ್ ನಮ್ಮಲ್ಲಿ, ದೇವಗಿರಿ ಕಲ್ಲಟ್ಟಿ, ಈವಾಗಲೂ ಕುಡಿಯೋ ನೀರಿಗೆ ಪ್ರಾಬ್ಲಮ್ ಸರ್. ಸೊ ಏನಂದರೆ ನಮಗೆ ಈ ರೀಚಾರ್ಜ್ ಮಾಡಿಸಿದ್ದೀನಿ ಬೋರ್ಗೆ. ನನಗೆ ಮೊದಲಿಂದನೂ ನೀರು ಒಲ್ದಿದೆ ಸರ್. ಅದಕ್ಕೆ ನಾನು ಆ ನೀರು ಒಲ್ದಿರೋ ಹೊತ್ತಿಗೆ ನನಗೆ ಕಾನ್ಫಿಡೆನ್ಸು, ಏನಾದರೂ ಒಂದು ವೇಳೆ ನನಗೆ ಕೈ ಕೊಟ್ಟರು ನನ್ನ ನೆಕ್ಸ್ಟ್ ಇಯರ್ ನೀರಿದೆ, ನಾನು ಬೆಳಿತೀನಿ ಅನ್ನೋದೊಂದು ನನಗೆ ಕಾನ್ಫಿಡೆನ್ಸ್ ಲೆವೆಲ್ಲು ಹೆಚ್ಚಾಗಿದೆ ಸರ್. ನಿಮ್ಮ ಜೊತೆಗೆ ಮಾತಾಡ್ತಿದ್ರೆ ಸರ್, ಯಾಕಂದ್ರೆ ಅಗಾಧವಾದ ಮಾಹಿತಿ ಇದೆ ಸರ್. ನನಗೆ ಇವಾಗ ಒಂದು ವಿಡಿಯೋ ರೂಪದಲ್ಲಿ ನಾವೇನು ಲಕ್ಷಾಂತರ ವೀಕ್ಷಕರಿಗೆ ಮುಟ್ಸೋದಿದೆಯಲ್ಲ, ಬಹಳ ಕಷ್ಟದ ಕೆಲಸ. ಇಲ್ಲಿ ಬಂದು ನೋಡ್ಬೇಕು, ಅವರು ನೋಡಿ ಅದನ್ನ ಅಲ್ಲಿ ಪಡಿಬೇಕು ಸರ್. ಕೆಲವೊಮ್ಮೆ ನಿಮ್ಮನ್ನ ನೋಡ್ಬೇಕು, ಮಾತಾಡಿಸ್ಬೇಕು ಅಂತಕ್ಕಂಥ ನಮ್ಮ ವಿಡಿಯೋ ನೋಡಿದ್ರೆ ಬಹಳಷ್ಟು ಜನ ಅವ್ರಿಗೆ ಇನ್ಸ್ಪೈರ್ ಆಗ್ತಿದೆ ನಿಮ್ಮ ಮಾತುಗಳು ಕೇಳಿದ್ಮೇಲೆ. ಅವ್ರು ನಿಮ್ಮನ್ನು ಸಂಪರ್ಕ ಮಾಡ್ಬೇಕಂತ ನಿಮ್ಮ ವಿಳಾಸ ಸ್ವಲ್ಪ ಹೇಳಿಕ್ಕಾಗುತ್ತೆ ಸರ್? ನಮ್ಮ ವಿಳಾಸ ಡಾಕ್ಟ್ರು ಉಮೇಂದ್ರ ರೆಡ್ಡಿ, ನಿವೃತ್ತ ಸಹಾಯಕ ನಿರ್ದೇಶಕರು, ಪಶುಪಾಲನಾ ಇಲಾಖೆ, ಬುರುಜನರೊಪ್ಪ ಗ್ರಾಮ, ಐಮಂಗಳ ಹೋಬಳಿ, ಹಿರಿಯೂರು ತಾಲೂಕು, ಚಿತ್ರದುರ್ಗ ಜಿಲ್ಲೆ. ನನ್ನ ಮೊಬೈಲ್ ನಂಬರು 9845535059 ಸರ್. ಸರ್ ತಮಗೆ ಫೋನ್ ಮಾಡ್ಲಿಕ್ಕೆ ಒಂದು ಸಮಯ ಹೇಳಿಬಿಡಿ ಸರ್. ಫೋನು ಮಾಡಲಿಕ್ಕೆ ವಾರದಲ್ಲಿ ಭಾನುವಾರ ಮಾಡಿದ್ರೆ ಸೂಕ್ತ ಸರ್. ಯಾಕಂದರೆ ನಾನು ವೆಟರ್ನರಿ ಡಾಕ್ಟರ್ ಆಗಿರೋದ್ರಿಂದ ನನಗೆ ಕನ್ಸಲ್ಟೇಷನ್ನು ಇರ್ತದೆ ಸರ್. ನಾನು ಬೆಂಗಳೂರಲ್ಲಿ ಇರೋದ್ರಿಂದ ನಾನು ಅದನ್ನು ಅಲ್ಲಿನೂ ನಾನು ಐಡ್ಲಾಗಿ ಇರೋಕ್ಕೆ ನನ್ನ ಮನಸ್ಸು ಒಪ್ಪಲ್ಲ ಸರ್. ನಾನು ಬೆಂಗಳೂರಲ್ಲಿದ್ದಾಗ ಅಲ್ಲಿ ನಾನು ಐ ಆಮ್ ಪ್ರಾಕ್ಟೀಸಿಂಗ್ ಕೆನೈನ್ ಪ್ರಾಕ್ಟೀಸಿಂಗ್ ಸರ್. ನಾನು ನಾಯಿಗಳು, ಬೆಕ್ಕು ಎಲ್ಲ ನೋಡ್ತೀವಿ. ಭಾನುವಾರದ ದಿವಸ, ಶನಿವಾರ ಭಾನುವಾರ ಅಂದರೆ ಸ್ವಲ್ಪ ಫ್ರೀ ಇರ್ತೀನಿ ಸರ್. ಶನಿವಾರ ಭಾನುವಾರ ಮೆಸೇಜ್ ಹಾಕ್ಲಿ, ವಾಟ್ಸಪ್ ಮೆಸೇಜ್ ಹಾಕಿದ್ರೆ ನನಗೆ ಫ್ರೀ ಇದ್ದಾಗ ನಾನು ಮಾತಾಡ್ತೀನಿ ಸರ್, ಅವ್ರ ಹತ್ರ ಮಾತಾಡ್ತೀನಿ. ನಿಮ್ದೊಂದು ಅಗಾಧವಾದ ಒಂದು ಚಿನ್ನದ ಗಣಿ ಇದ್ದಂಗೆ ನನ್ನ ಪ್ರಕಾರ. ಆಸಕ್ತಿ ನಿಮಗೆ ಇದು ಮಾಡಲಿ, ಮತ್ತೊಮ್ಮೆ ಅಭಿನಂದನೆಗಳು ಸರ್. ಇಷ್ಟೇ ಸರ್, ಏನೂ ಇಲ್ಲ. ರೈತರು ಒಬ್ಬರು ನೋಡ್ಕೊಂಡು ಒಬ್ಬರು ಮಾಡಿದ್ರೆ, ಇವಾಗ ಹಿಂದೆ ಬರೀ ನಮಗೆ ಮೆಕ್ಕೆಜೋಳ, ಸೂರ್ಯಕಾಂತಿ ಅದೆಲ್ಲ ಮಾಡ್ತಿದ್ರು ಸರ್. ಇವಾಗ ಅವೆಲ್ಲ ಲೇಬರ್ ಓರಿಯೆಂಟೆಡ್ ಕ್ರಾಪ್ ಸರ್. ಅದರಲ್ಲಿ ಏನೂ ಅಗ್ರಿಕಲ್ಚರ್ ನಮಗೆ ವರ್ಕೌಟ್ ಆಗಲ್ಲ ಸರ್. ಏನಾಗುತ್ತೆ ಅಂದರೆ ಕೊನೆಗೆ ರೈತಂದು ಸಾಲ ಅಂತಂದೇ ಇರ್ತದೆ ಸರ್. ಯಾವ ಗೌರ್ಮೆಂಟೂ ನಮಗೇನು ಮಾಡಲ್ಲ ಸರ್. ನಮಗೆ ಬುದ್ಧಿ ಶಕ್ತಿಯಿಂದ ನಮ್ಮ ತಕ್ಕಂತೆ ನಾವು ಮಾಡಿದ್ರೆ ರೈತರು ನಾವು ಉಳ್ಕೊತೀವಿ ಸರ್. ಇಲ್ಲದ ಇದ್ರೆ ಹೊಲ ಮನೆ ಮಾರೋ ಪರಿಸ್ಥಿತಿ ಬರ್ತದೆ ಸರ್. ಯಾಕಂದರೆ ನಾವೇನೇ ಬೆಳೆದ್ರೂ ನಮಗೆ ಬೆಂಬಲ ಬೆಲೆ ಇಲ್ಲ ಸರ್. ಬೆಂಬಲ ಬೆಲೆ ಎಲ್ಲಿ ಇಲ್ಲ ಸರ್. ಅದು ಸರ್ ನಮಗೇನಾದರೂ ರೈತರಿಗೆ ಬೆಂಬಲ ಬೆಲೆ ಇದ್ದರೆ ಸರ್, ನಾವು ರೈತರ ಬಾಳು ಬಂಗಾರ ಮಾಡ್ಕೋಬೋದು ಸರ್. ಬೆಂಬಲ ಬೆಲೆ ಕೊಡ್ರಿ ಸರ್. ನಮ್ಗೆ ಎಷ್ಟೋ ಒಂದು ನಾವು ಬೆಳೆದು ಕೊಡ್ತೀವಿ ಸರ್. ಬೆಂಬಲ ಬೆಲೆ ಇಲ್ಲದಿದ್ದಕ್ಕೋಸ್ಕರಾಗಿ ನಾವು ಬೆಳಿಲಿಕ್ಕೆ ನಾವು ಹಿಂದೂ ಮುಂದೆ ನೋಡ್ತೀವಿ ಸರ್. ಎಷ್ಟೋ ಇದಕ್ಕೆ ಈ ಕೂಲಿ ಖರ್ಚು ಆಗಲ್ಲ ಅಂತ ಹೇಳ್ಬಿಟ್ಟು ಲ್ಯಾಂಡ್ನ ಕಲ್ಟಿವೇಷನ್ನೇ ಮಾಡಿಲ್ಲ ಸರ್. ಕಲ್ಟಿವೇಷನ್ನೇ ನಮ್ಮ ಕಡೆ ಮಾಡಿಲ್ಲ ಸರ್. ಸುಮಾರು ಇದೆ ಸರ್. ಅದನ್ನೇನಾದರೂ ಕಲ್ಟಿವೇಷನ್ ಮಾಡಿದ್ರೆ ಬೀಜನ ಹಾಕಿಲ್ಲ ಸರ್. ಅದನ್ನು ಕಲ್ಟಿವೇಷನ್ ಮಾಡೋಕ್ಕೆ ಹೋದರೆ ಸರ್ ನಮಗೆ 20,000 to 25,000 per acre ನಮಗೆ ಇನ್ವೆಸ್ಟ್ ಮಾಡಬೇಕಾಗುತ್ತೆ ಸರ್. ಆ 25 acres ಅದರಲ್ಲಿ 25 acres ನಾವು ತೊಗೊಳಕ್ಕಾಗಲ್ಲ ಸರ್. ಅದಕ್ಕೆ ಈ ಗುತ್ತಿಗೆ ಕೊಡ್ತೀವಿ, ಬನ್ನಿಯಪ್ಪ ಯಾರಾದರೂ ಭೂಮಿ ಇಲ್ದವ್ರು ಅಂದರೆ ಅವರು ಬರೋಕ್ಕೆ ರೆಡಿ ಇಲ್ಲ ಸರ್. ನಮ್ಮಲ್ಲಿ ಅವರೂ ಬರೋಕ್ಕೆ ರೆಡಿ ಇಲ್ಲ. ಯಾಕಂದರೆ ಲೇಬರ್ದು ತೊಂದರೆ ಇರೋದ್ರಿಂದ ಕಷ್ಟ ಇದೆ ಸರ್, ಕಷ್ಟ ಇದೆ. ಬಟ್ ಏನಂದರೆ ನಾವು ಇದೇ ಭೂಮಿ ಇದೆ ಅಂತ ನೀರಿನ ಲಭ್ಯತೆ ನೋಡಿಕೊಂಡು ನೀವು ಯಾವುದೇ ಕ್ರಾಪು ಎಕ್ಸ್ಟೆಂಡ್ ಮಾಡಬೇಕು ಸರ್. ಇವಾಗ ಏನಾಗುತ್ತೆ ಅಂದರೆ ನಮಗೆ 1 ಎಕರೆ ನೋಡಿಕೊಂಡ್ರೆ ನಾವು ಮಟ್ಸವಾಗಿ ನೋಡ್ಕೋಬೋದು ಸರ್. ಅದಕ್ಕೆ ಗೊಬ್ಬರ ಏನು ಅದಕ್ಕೆ ಏನೇನು ಬೇಕೋ ಎಲ್ಲ ನಾವು ಮಾಡ್ಬೋದು. ಅದನ್ನೇ 5 ಎಕರೆ ಮಾಡಿದ್ರೆ ಅದೇ ನಮಗೆ ಡೈಲ್ಯೂಟ್ ಆಗುತ್ತೆ ಸರ್. ಏನೋ ನಮ್ಮ ಆಸಕ್ತಿನೂ ಡೈಲ್ಯೂಟ್ ಆಗ್ತದೆ. ಗೊಬ್ಬರ ಅದಕ್ಕೂ ಇನ್ ಟೈಮ್ನಾಗ ದುಡ್ಡಿರೋದಿಲ್ಲ. ಸೊ ಇದೆಲ್ಲ ಆಗುತ್ತೆ. ಅದಕ್ಕೆ ರೈತರಿಗೇನೋ, ಆತ್ಮೀಯ ರೈತರಿಗೆ ಏನು ಹೇಳ್ಬೇಕಂತ ಹೇಳಿದ್ರೆ, ಅವರ ಲಭ್ಯತೆ ನೀರು, ಲಭ್ಯತೆಯ ಗೊಬ್ಬರ ಇದನ್ನು ನೋಡ್ಕೊಂಡ್ಬಿಟ್ಟು
ಮಾಡಿದ್ರೆ ಸೂಕ್ತವಾಗಿ ಅವ್ರದ್ದು ಏನಿದ್ರು 1 ಎಕರೆಯಲ್ಲೇ ಅವ್ರ ಸಂಸಾರ ನೀಗಿಸೋಬೋದು ಸರ್. ವ್ಯವಸಾಯ ಮಾಡಿ ಒಬ್ಬ ಇಂಜಿನಿಯರ್ ಅಷ್ಟು ನಾವು ಇರ್ಬೋದು ಸರ್, ಇರ್ಬೋದು. ಏನು ನಾವು ಬೆಂಗಳೂರಿಗೆ ಹೋಗಿ ನಾವು ಇಂಜಿನಿಯರೇ ಆಗಬೇಕು, ಕೆಲಸನೇ ಸಿಗಬೇಕು ಅನ್ನೋದೇನಿಲ್ಲ. ಇದು ಸರ್ ಮನಸ್ಸೊಂದಿದ್ರೆ ಮಾರ್ಗ ಅಂತಾರೆ ಸರ್. ನಮಗೆ 1 ಎಕರೆ ಆಗಲಿ 2 ಎಕರೆ ಇರಲಿ ಜಮೀನು, 1 ಎಕರೆ ಅಲ್ಲೇ ಒಂದು ಚಿಕ್ಕದೊಂದು ಮನೆ ಕಟ್ಟಿಬಿಟ್ಟು ಅಲ್ಲಿ 100 ಕೋಳಿ ಸಾಕ್ಬೋದು ಸರ್, ನಾಟಿ ಕೋಳಿ. ಅದನ್ನು ಮೊಟ್ಟೆ ಇರ್ತದೆ, ಮರಿ ಇರ್ತದೆ, ಮಾಡ್ಬೋದು, ಎಲ್ಲನೂ ಇರ್ತದೆ. ಅದು ನಮ್ಮದು ಮನೆ ಖರ್ಚೆಲ್ಲನೂ ಕೋಳಿದು ಮಾಡ್ಬೋದು. ಜೊತೆಗೆ 10 ಕುರಿ ಸರ್, ಗ್ರೇಜಿಂಗ್ ಬಿಟ್ಟು ಅದನ್ನು ನಾವು ಕಾಪಾಡಿದ್ರೆ ಸರ್, ನಾವು ಕುರಿಯಲ್ಲಿ 10 ಕುರಿ ನಾವು ತಗೊಂಡ್ರೆ ಅದು ನಮಗೆ ಎಕನಾಮಿಕಲ್ ಆಗುತ್ತೆ ಸರ್. ಆಮೇಲೆ ರೇಷ್ಮೆ ಸೊಪ್ಪು ಹಾಕ್ಕೊಂಡ್ಬಿಟ್ಟು ಅದನ್ನೂ ಮಾಡ್ಕೋಬೋದು ಸರ್, ಲಿಮಿಟೆಡ್, ಅದೇನು ಹೆಚ್ಚಾಗಿ ನೀರು ಕೇಳಲ್ಲ ಸರ್ ಅವೆಲ್ಲ. ಸೊ ಈ ರೇಷ್ಮೆ ಹಸುಗಳು 1-2 ಹಸು ಜೊತೆಯಲ್ಲಿತ್ತು ಅಂದರೆ ಬರೇ ನಾವು ಬೆಳೆ ಬೆಳೆದು ಅಂತ ಹೇಳಿದಾಗ ನಮಗೆ ಹೇಳೋಕ್ಕಾಗಲ್ಲ ಸರ್. ಏರಿಳಿತ, ಮಾರ್ಕೆಟ್ದು, ಈ ಕ್ಲೈಮೇಟು ಫ್ಲಕ್ಚುಯೇಷನ್ನು, ಇದರಿಂದ ನಮಗೆ ಪಶುಪಾಲನಾ ಇಲಾಖೆ ಇದರಲ್ಲಿರೋ ಅವನ್ನ ತೊಡಗಿಸ್ಕೊಂಡು ನಾವು ಗಂಡ ಹೆಂಡತಿ ಮಕ್ಕಳೇ ಮಾಡಿದ್ರೆ ನಮಗೆ 80% ನಮಗೆ ಇನ್ಕಮ್ ಬರುತ್ತೆ ಸರ್. ನಾವು ಎಲ್ಲ ಲೇಬರಿಂದನೇ ಮಾಡಿಸ್ಬೇಕಂತ ಹೇಳಿದ್ರೆ ನಮಗೇನು ಉಳಿಯಲ್ಲ ಸರ್. ನಮಗೆ ಇಂಡೈರೆಕ್ಟಾಗಿ ಎಕ್ಸಸೈಸ್ ಆಗುತ್ತೆ ಸರ್. ಸೊ ನನಗಿವಾಗ 73 ವರ್ಷ ಸರ್. ಐ ಹ್ಯಾವ್ ಕಂಪ್ಲೀಟೆಡ್ 73 ಇಯರ್ಸ್ ಸರ್ ನಾವು. ಸೊ ನಾನು ಈವಾಗಲೂ ಬಂದೆಲ್ಲ ನೀರು ಮಾಡ್ತೀನಿ. ಇದನ್ನೆಲ್ಲ ಕಲ್ಟಿವೇಟರ್ನಲ್ಲಿ ನಾನು ಬಂದು ಚಿಕ್ಕದೊಂದು ಮಿಷನ್ ಇಟ್ಕೊಂಡಿದ್ದೀನಿ ಸರ್, ಕಲ್ಟಿವೇಟ್ರು. ಜಸ್ಟ್ ಅದನ್ನು ನಾನು ಮಾಡ್ತೀನಿ ಸರ್. ಬೇರೆ ಬೆಳೆಗೆ ತೋರಿಸ್ತೀನಿ, ಬನ್ನಿ ಸರ್, ಬನ್ನಿ ಸರ್. ಇಷ್ಟೆಲ್ಲ ಓಡಾಡ್ತೀನಿ ಯಾವತ್ತೂ ಹಾವನ್ನು ನೋಡಿಲ್ಲ ಸರ್ ನಾನು, ಅಲ್ವಾ? ಅದು ಪುಣ್ಯ ಸರ್ ನಮ್ಗೆ. ಭೂಮಿಯಲ್ಲಿ ಓಡಾಡ್ತಿದ್ರೆ ಎಷ್ಟು ಫೀಲ್ ಆಗುತ್ತೆ ಸರ್ ಅದು. ಇನ್ನು ನಾವು ಇಲ್ಲಿ ಓಡಾಡಿ ಇಲ್ಲೇನು ಕ್ರಾಪ್ ಇಲ್ಲಲ್ಲ ಸರ್, ಓಡಾಡಿ ಸ್ಮೂತಿ ಹೋಗಿದೆ. ನೀವು ಆ ಕಡೆ ಒಂದಲ್ಲಿ ಓಡಾಡಿದ್ರೆ ಗೊತ್ತಾಗುತ್ತೆ, ಏನು ಫೀಲ್ ಆಗ್ತದೆ. ಒಂದಲ್ಲಿ ಫೀಲ್ ಆಗ್ತದೆ, ಬೇರೆ ನೆಲಗಳು ಇಲ್ಲ ಸರ್. ಇದು ಈ ಸ್ಪಾಂಜ್ ಟೈಪ್ ಇಲ್ಲ. ಹೌದು. ಈಗ ಐಮಂಗ್ಳದ್ದು ಮಣ್ಣು ನೋಡ್ತೀವಿ ಸರ್, ಒಂದು 50 ಲೋಡು ಕೆರೆ ಮಣ್ಣು. ಇದು ರೀಚಾರ್ಜ್ ಬೋರಲ್ಲ ಸರ್? ಇದು ಇದೆ ಸರ್, ಇವೆರಡು ರೀಚಾರ್ಜ್. ಸರ್ ಇಲ್ಲಿ ಪೈಪ್ ಬಿಚ್ಚಕ್ಕೆ ಬರಲ್ಲ? ಎಲ್ಲಿ ಬಿಚ್ಚಕ್ಕೆ ಈ ಸ್ಟ್ರಕ್ಚರ್ ನೀವು ನೋಡ್ತದೆ, ಇದು ಮಾಡ್ತದೆ. ಇದೆಲ್ಲ ಪೂರ್ತಿ ಪ್ಯಾರಾಪಿಟ್ ವಾಲ್ ಕಟ್ಟಿರೋದು. ಇದು ಕೃಷಿ ಹೊಂಡ ಸರ್. ಈಗ 10 ವರ್ಷ ಕಂಪ್ಲೀಟ್ ಆಯ್ತಲ್ಲ? ಹಾಂ, ಮೋರ್ ದೆನ್ ದಟ್ ಸರ್. 10 ವರ್ಷ ಕಂಪ್ಲೀಟ್ ಆಗಿದೆ. 10 ವರ್ಷ ಕಂಪ್ಲೀಟ್ ಆಗಿದೆ. ಸರ್ ಇದು ಆಲ್ಸಾಕ್ 8 ವರ್ಷ 8 ವರ್ಷ ಆಗಿದೆ ಸರ್. ಯಾವ ಸರ್ ವೆರೈಟಿ? ವೆರೈಟಿ ಅಂತ ಗೊತ್ತಿಲ್ಲ, ನಾನು GKVKಯಿಂದ ತಂದಿದ್ದೆ ಸರ್. ಅಲ್ಲೊಂದು 5-6 ವೆರೈಟಿ ಇತ್ತು ಸರ್. 5-6 ವೆರೈಟಿಯಲ್ಲಿ ನಾನು ಮಾಡಿದೆ. ಅದರಲ್ಲಿ 2 ಗಿಡ ಈ ವರ್ಷ ಕಾದಿದೆ ಸರ್. 2 ವರ್ಷ ಕಾದಿದೆ ಸರ್. 2 ವರ್ಷ ಸರ್ ಅಂತ. ನಾವು ಯಾವ ಬೇಕೋ ಆವಾಗ ನಾವು ನೀರು ಬಿಟ್ಕೊತೀವಿ ಸರ್. ಈ ಪ್ಲಾಟಿಗೆ ಬೇಕಂದರೆ ಈ ಪ್ಲಾಟಿಗೆ ತೊಗೊಳ್ತೀವಿ.
ಇಲ್ಲಿ ಫೀಕಲ್ ಸ್ಯಾಂಪಲ್ನಲ್ಲಿ ಇದು ಹುಟ್ಟಿದ್ದು ಸರ್. ಇದು ಗಂಧ ಅದೇ ಇಂಡಿಕೇಶನ್ ನೋಡಿ ಸರ್. ಇದು ಒಂದು ವರ್ಷದ ನೋಡಿ ಸರ್. ಎಷ್ಟು ಥರ ಇದೆಲ್ಲ ಏನೂ ಇಲ್ಲ. ಏನೂ ಇಲ್ಲ ಸರ್. ಇಲ್ಲಿ ಒಂದು ದೊಡ್ಡದಿದೆ ಸರ್. ಅದರಲ್ಲಿ ಹೂವು ಹಣ್ಣು ತಿಂದು ಇಲ್ಲೆಲ್ಲ ಓಡಾಡ್ತಾವಲ್ಲ ಸರ್, ಅಲ್ಲಿ ಬಿದ್ದಿದೆ ಸರ್. ನಾನು ಟೋಟಲ್ ನನ್ನ ಜಮೀನಿಗೆ 1.5 ತಿಂಗಳಾಗಿದೆ ಸರ್. ನೋಡಿ, ಹುಲ್ಲು ಬಾಡಿಲ್ಲ, ನಾನು ನೀರು ಕಟ್ಟಲ್ಲ ಸರ್. ಸರ್ ಭೂಮಿನ ಆ ಮಟ್ಟಕ್ಕೆ ತಗೊಂಡು ಹೋಗ್ಬಿಟ್ಟಿದೆ. ಹೋಗ್ಬಿಟ್ಟಿದೆ ಸರ್. ನೋಡಿ ಸರ್, ನೋಡಿ ಸರ್ ಯಾವ ಥರ ಇದೆ. ಹಾಂ, ಬುಡ ನೋಡಿ ಸರ್. ಅದೇ ತೆಂಗಿನ ಮರ. ಹಾಂ, 6 ವರ್ಷದವು ಸರ್ ಇವು. 6 ವರ್ಷದವು ಸರ್. ಈ 6 ವರ್ಷದ್ದು ಸರ್. ಸರ್ ನಿಮ್ಗೆ ಹಕ್ಕಿ ಪಕ್ಷಿಗಳು ಬರೋಕ್ಕೆ ಒಂದು ಕಾರಣ ಅನ್ಸುತ್ತೆ ಸರ್. ಹೇಳಿ ಸರ್. ಸೀತಾಫಲ. ನೋಡಿ ಸರ್, ನಾನು ಇದನ್ನು ಸರ್ ನನ್ನ ಗಿಡದಲ್ಲಿ ಸರ್ ನಾನು ಯಾವತ್ತೂ ಸೇಲ್ ಮಾಡಿಲ್ಲ ಸರ್. ಇವಕ್ಕೆ ನನಗೆ ವೇಸ್ಟ್ ಪ್ಲಾಂಟ್ ಆಗಿದ್ರೆ ಸಾಕು, ಇನ್ನೇನು ಬೇಡ. ಎನಿ ಟೈಮ್ ನೋಡಿ, ಇದು ಆಕ್ಚುಲಿ ಸೀಸನ್ ಅಲ್ಲ. ಸೀಸನ್ ಅಲ್ಲ, ಆದರೂ ಹಣ್ಣುಗಳಿದೆ ನೋಡಿ ಸರ್. ಒಂದಲ್ಲ ಒಂದು ಹಣ್ಣು ನಿಮ್ಮ ತೋಟದಲ್ಲಿ ಸಿಗುತ್ತೆ. ತೋಟದಲ್ಲಿ ಇದೆ ಸರ್. ಅದಕ್ಕೆ ಗಿಣಿ ಆಗಲಿ ಪಕ್ಷಿಗಳಾಗಲಿ ನನ್ನ ತೋಟದಿಂದ ಹೊರಗಡೆ ಹೋಗಲ್ಲ ಸರ್. ಇಲ್ಲ, ಹೋಗಲ್ಲ ಸರ್. ಹೌದು ಸರ್. ಯಾವುದೋ ಸೌಂಡ್ ಇಲ್ಲ, ಏನಿಲ್ಲ. ಹೌದು ನೋಡಿ ಸರ್, ಎಷ್ಟು ದಪ್ಪ ಇದಾವೆ ನೋಡಿ ಸರ್. ಎಲ್ಲರೂ ಅಂತಾರೆ ಸರ್, ನಿಮ್ಮವೇ ಸರ್ ನಾವು ನೋಡಿದ್ದು, ಎಷ್ಟು ದೊಡ್ಡ ಇದಾವಲ್ಲ, ನೀವು ನೀರೂ ಕಟ್ಟಲ್ಲ, ಬೇರೆ ಗೌರ್ಮೆಂಟ್ ಗೊಬ್ಬರನೂ ಹಾಕಲ್ಲ, ಸಾಕಲ್ಲ ಸರ್ ಹಿಂಗೆ ಬಂದರೆ. ಹೋಗ್ಬೇಕಾದ್ರೆ ಅಲ್ಲಿ ಮಹಾಗನಿ ಇದಾವೆ ಸರ್, ಅಲ್ಲಿ ಗೇಟ್ ಸರ್. ಹಂಗೆ ನೀವು ಅದಕ್ಕೆ ನಿಮಗೆ ಬೆಂಗಳೂರಿಗೆ ಹೋಗ್ಲಿಕ್ಕೆ ಮನಸ್ಸಿರಲ್ಲ, ಇಲ್ಲೇ ಇದ್ಬಿಡ್ತೀರ ಸರ್. ನೋಡಿ ಸರ್, ಸರ್ ಅದೇ 6 ವರ್ಷ ಅಂದರೆ ಎಲ್ಲರೂ ಆಶ್ಚರ್ಯ ಸರ್. ಇಲ್ಲ, ನಿಮ್ಮದು 4 ಮೂಲೆ, ನೀವು ಯಾವ ಮೂಲೆಗೆ ಹೋಗಿ ನೋಡಿದ್ರು ಹಂಗೆ ಇದೆ. ಹಂಗೆ ಇದೆಯಲ್ಲ ಸರ್. ನನಗೆ ಈ ಹೊಲದ pH, ವಾಟರ್ pH ನ್ಯೂಟ್ರಲ್ ಆಗಿದೆ. ನ್ಯೂಟ್ರಲ್ ಇದೆ ಮೇಯ್ನ್, ಅದು ನ್ಯೂಟ್ರಲ್ ಆಗಿದೆ ಸರ್. ಮಣ್ಣು ನೀರು ಅಸಿಡಿಟಿನೂ ಇಲ್ಲ, ಆಲ್ಕನೇನೂ ಇಲ್ಲ ಸರ್. ಆಲ್ಕನೇ ಇವಾಗ ಎಲ್ಲಾದರೂ ನೋಡಿ ಸರ್, ನಮ್ಮದು ಭೂಮಿ ಹಾರ್ಡ್ ಅನ್ನೋದೇ ಇಲ್ಲ ಸರ್. ಎಲ್ಲ ಎಲೆಗೆ ಎಲ್ಲ ಕೊಳೆದು ಬಿಟ್ಟು ಎಲ್ಲ ಪುಡಿ ಪುಡಿ ಆಗಿದೆ ನೋಡಿ. ನೋಡಿ ಏನು ನೋಡಿ ಸರ್. ಇಲ್ಲ ಸರ್, ಅಷ್ಟು ಚೆನ್ನಾಗಿ ಮ್ಯಾನೇಜ್ಮೆಂಟ್ ಮಾಡಿದ್ದಾರೆ ನೀವು. ಸರ್ ಇದು ಸ್ವಲ್ಪ ಪ್ರೂನಿಂಗ್ ಮಾಡಬೇಕಾಗಿತ್ತು. ಹೈಟ್ ಆಯಿತು, ಅದೇ ಹೇಳಿದ್ನಲ್ಲ ಸರ್. ಏನು ತೊಂದರೆ ಇಲ್ಲ, ಅದೇನು ನನಗೆ ಪ್ರೂನಿಂಗ್ ಮಾಡಿದ್ರೆ ಇನ್ನೂ ಸ್ವಲ್ಪ ದಪ್ಪ ಬರ್ತಾಯಿತ್ತು ಸರ್. ದಪ್ಪ ಬರ್ತಾಯಿತ್ತು ಸರ್. ಯಾಕಂದರೆ ನಂದು ತಪ್ಪಿದೆ. ನಾನು ಇಲ್ಲಿ ಫುಲ್ ಫ್ಲೆಡ್ಜ್ ಇಲ್ಲ ಸರ್. ಇಲ್ಲಿ ದಿವಸ ಬೆಂಗಳೂರಿನಲ್ಲಿ 25 ದಿವಸ ಫುಲ್ ಫ್ಲೆಡ್ಜ್ಡ್ ಅಲ್ಲದೆ ಇದ್ರು ಇಷ್ಟು ಚೆನ್ನಾಗಿ ಮಾಡಿದ್ರೆ ಪಾಲಿದೆ ಸರ್. ಆ ಕಡೆ ಈ ಕಡೆ ಎಲ್ಲ ನೆಂದು ಬಿಡ್ತದೆ ಸರ್. 2 ದಿವಸಕ್ಕೆ ಎಲ್ಲ ನೆಂದು ಬಿಡ್ತದೆ ಸರ್. ತಿರ್ಗಿ ಇನ್ನೊಂದು 20 ದಿವಸ ಬೇಕಿಲ್ಲ ಸರ್ ನೀರು. ನನ್ನ ಎಲ್ಲ ಬೋರ್ ಕಡೆಯಿಂದ ಸರ್ ಕನೆಕ್ಷನ್ಗಳು ಮೇಲೆ ತನಕ ಹೋಗ್ಬಿಟ್ಟಿದೆ ಸರ್. ಎಲ್ಲ ಇಂಟರ್ಲಿಂಕ್ ಇದೆ. ಖುಷಿ ಆಗುತ್ತೆ ಸರ್. ಭಾಳ ಚೆನ್ನಾಗಿದೆ ಸರ್ ಇದು.